4 ಗಂಟೆ ನೋಡಿ, ಬೆಳಗ್ಗೆ 4 ಗಂಟೆಗೆ ಇಲ್ಲಿಂದ ಹೊರಡೋಣ. ಅಲ್ಲಿವರೆಗೂ ನಿಮ್ಮನ್ನು ಯಾರು ಮಾತಾಡ್ಸೋದಿಲ್ಲ. ಊಟ ಆದ್ಮೇಲೆ ನೀವೇ ಮುಗೀತು. ಅದು ಕೊಟ್ಟಿದ್ದೀನಿ, ಅದ್ರ ಪ್ರಕಾರ ಧ್ಯಾನ ಮಾಡ್ಕೊಂಡು ಹೊರಟಾಗಿ. ಅಲ್ಲಿವರೆಗೂ ಏನ್ ಬೇಕೋ ಮಾತಾಡಿ ಕೇಳಿ. ನಿಮ್ಮ ಅನುಮಾನಗಳು, ಪ್ರಶ್ನೆಗಳು, ಉತ್ತರಗಳೆಲ್ಲ ಕೇಳ್ಕೊಂಬಿಡಿ. ಇವಾಗ ಧ್ಯಾನ ಮಾಡೋಣ ಅಂತ ಹೋಗ್ತೀವಿ ಸ್ವಾಮಿಗಳೇ, ಲೌಕಿಕವಾಗಿ ಎಲ್ಲ ಆಸೆನೂ ಬರುತ್ತೆ. ದುಡ್ಡು ಕಾಸು ಅದು ಇದು ಅದು ಇನ್ನೊಂದು ಕೆಲಸ, ಅದು ಸ್ಮರಣಾಶಕ್ತಿ. ಇದು ಸ್ಮರಣಾಶಕ್ತಿ ಅಲ್ಲ, ಅದು ಸ್ಮರಣಾಶಕ್ತಿ. ಲೌಕಿಕ ಧ್ಯಾನ ಬರೋ ಸ್ಮರಣಾಶಕ್ತಿ. ಅದು ನಾವೀಗ ಧ್ಯಾನ ಮಾಡೋದು ಸ್ಮರಣಾಶಕ್ತಿ ಅಲ್ಲ, ಧ್ಯಾನ ಶಕ್ತಿ. ನಮಗೆ ಬೇಕಾದಂಥ ಧ್ಯಾನ ಶಕ್ತಿ ಮೂಲಾಧಾರದಲ್ಲಿ ಓಂ ಅಂತ ಓಂ ತಗೊಂಡು ಓಂ ಶಕ್ತಿ ಯಾವ ತಗೊಂಡ್ವೋ ಅದೇ ಮತ್ತು ನಾದಬ್ರಹ್ಮದವ್ರಿಗೂ ಅದು ತಗೊಂಡು ಹೋಗ್ಬೇಕದು. ನಾದಬ್ರಹ್ಮದವ್ರಿಗೂ ಅದು ತಗೊಂಡು ಹೋಗ್ಬೇಕದು. ಆಮೇಲೆ ನಾದಬ್ರಹ್ಮದ ನಾವು ಲೀನ್ ಮಾಡಬೇಕು. ಲೀನ್ ಮಾಡಿದ ತಕ್ಷಣ ಅದೇನು ಮಾಡ್ತದೆ, ಇನ್ನು ಬಾಕಿದೆಲ್ಲ ಅದನ್ನೇ ಸ್ಮರಣಾಶಕ್ತಿ ಅಂದರೆ ನಮ್ಮ ಸ್ಮರಣ, ಮನ್ನ, ನಿಧಿಧ್ಯಾಸ ಅನ್ನೋದು. ಹಿಂಗೆ ಹೋದರೆ ಹಿಂಗೆ ಹೋಯ್ತದೆ. ಯೋಗ ಸಾಧನೆ ಹೋಯ್ತದೆ, ನಮ್ಮ ಧ್ಯಾನ ಸಾಧನೆ. ಇವರ ಪ್ರಪಂಚದ ಅದು ಅವರೇನು ಮಾಡ್ತಾರೆ ಗೊತ್ತಾ, ಅದು ಇದು ಬೇಕು ಅನ್ನೋರು, ಇದು ಬೇಕು ಅಂತಾರಲ್ಲ ಅವರು. ಇಂಥದ್ದು ಬೇಕು, ಇಂಥದ್ದು ಬೇಕು, ಇಂಥದ್ದು ಬೇಕು, ಇಂಥದ್ದು